ನಮಸ್ಕಾರ, ರೂಪಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಡಲೆ ಬೀಜ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಚಿಕ್ಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ರೆಡಿ ಇದ್ದೀರಾ ಅಲ್ವಾ? ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬಟರ್ ಸ್ಕಾಚ್ ಎಸೆನ್ಸ್, ನೀರು, ಸಣ್ಣಕ್ಕೆ ಹೆಚ್ಚಿರುವ ಗೋಡಂಬಿ, ಸಣ್ಣಕ್ಕೆ ಹೆಚ್ಚಿರುವ ಬಾದಾಮಿ, 1 ದೊಡ್ಡ ಕಪ್ ಬೆಲ್ಲ ಮತ್ತು 2 ಕಪ್ ಹುರಿದು ಬೇಳೆ ಮಾಡಿಕೊಂಡಿರುವಂತಹ ಕಡಲೆ ಬೀಜ. ಈಗ ದಪ್ಪ ತಳ ಇರುವ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಳ್ಳಿ. ಇದಕ್ಕೆ 1 ಕಪ್ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗೋವರೆಗೂ ಕೈ ಆಡಿಸ್ತಾ ಇರಿ. ಇಲ್ಲಿ ನೋಡಿ, ಕರಗಿದೆ. ಈಗ ಸ್ವಲ್ಪ ಬೆಲ್ಲ ಕರಗಿ ಪಾಕ ಬರ್ತಾ ಇದೆ. ಈ ಹಂತದಲ್ಲೂ ಕೈ ಆಡಿಸ್ತಾನೆ ಇರಬೇಕು. ಸಿಮ್ಮಲ್ಲಿ ಇಟ್ಕೊಳ್ಳಿ, ಆಗ ತಳ ಹತ್ತೋ ಚಾನ್ಸಸ್ ಇರೋದಿಲ್ಲ. ಇವಾಗ 1 ಕಪ್ ನೀರಲ್ಲಿ ಈ ಪಾಕನ ಏನಿದೆ ಅದನ್ನು ಹಾಕಿ ನೋಡಬೇಕು. ಮೆತ್ತಗಿದ್ರೆ ಪಾಕ ಇನ್ನೂ ಆಗಿಲ್ಲ ಅಂತ. ಸ್ವಲ್ಪ ಬಟರ್ ಸ್ಕಾಚ್ ಎಸೆನ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. 2 ನಿಮಿಷದ ನಂತರ ಮತ್ತೆ ನೀವು ನೀರಿಗೆ ಹಾಕಿ ಚೆಕ್ ಮಾಡಬೇಕು. ಇವಾಗ ಮತ್ತೆ ನೋಡಿ, ನೀರಲ್ಲಿ ಹಾಕಿ ಚೆಕ್ ಮಾಡಿ ಅದು ಸ್ವಲ್ಪ ಗಟ್ಟಿಯಾಗಿ ಗ್ಲಾಸ್ ಹಂತಕ್ಕೆ ಬಂದಾಗ ಪಾಕ ಆಗಿದೆ ಅಂತ. ಇವಾಗ ನೀವು ಹುರಿದು ಬೇಳೆ ಮಾಡ್ಕೊಂಡಿರೋ ಕಡಲೆ ಬೀಜ 2 ಕಪ್, ಗೋಡಂಬಿ, ಬಾದಾಮಿ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕು, ಬಿಕಾಸ್ ಪಾಕ ಬೇಗ ಗಟ್ಟಿ ಆಗತ್ತೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಟ್ರೇಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ, ಅದಕ್ಕೆ ಹಾಕಬೇಕು. ತುಂಬ ಬಿಸಿ ಇರುತ್ತೆ. ಸೊ ಮೊಗಚೆಕಾಯಿ ಅಥವಾ ಏನು ನೀವು ಬಳಸ್ತಿರ್ತೀರಲ್ಲ ಅದನ್ನೇ ಯೂಸ್ ಮಾಡಿ ಅದನ್ನ ಟ್ರೇಗೆ ಸ್ಪ್ರೆಡ್ ಮಾಡಬೇಕು. ಟ್ರೇಗೆ ಸ್ಪ್ರೆಡ್ ಮಾಡಿದ ಮೇಲೆ ಅದು ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ನಾನಿಲ್ಲಿ ಮೊಗಚೆಕಾಯಿ ಏನು ತೊಗೊಂಡಿದ್ದೆ ಅದರಲ್ಲಿ ಸ್ಪ್ರೆಡ್ ಮಾಡಿ, ನಂತರ ಲಟ್ಟಣಿಗೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೆ ಅದರಲ್ಲೂ ಕೂಡ ನಾನು ಸ್ವಲ್ಪ ಪ್ರೆಸ್ ಮಾಡಿ ಲಟ್ಟಿಸ್ತಾ ಇದ್ದೀನಿ. ಸೊ ಆವಾಗ ಕ್ಲೀನಾಗೆ ಬೇಳೆ ಏನಿದೆ ಅದು ಪಾಕಕ್ಕೆ ಮಿಕ್ಸ್ ಆಗಿರುತ್ತಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆವಾಗ ನಮಗೆ ಪೀಸಸ್ ಮಾಡಿದಾಗ ಈವನ್ನಾಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಪಾಕದ ಜೊತೆಗೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂತಹ ಕಡಲೆ ಬೀಜ ಮತ್ತು ಡ್ರೈ ಫ್ರೂಟ್ಸ್ ಚಿಕ್ಕಿ ರೆಡಿಯಾಗಿದೆ. ಇದನ್ನು ನೀವು ಮಕ್ಕಳಿಗೆ ಬಾಕ್ಸ್ಗಳಿಗೆ, ಶಾರ್ಟ್ ಬ್ರೇಕ್ಗೇನೂ ಹಾಕಿ ಕಳಿಸ್ಬೋದು. ಹೆಲ್ದಿಯಾಗೂ ಇರುತ್ತೆ. ಥ್ಯಾಂಕ್ ಯು.